ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ? ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಹಳ್ಳಿಯಲ್ಲಿ ತುಂಬ ಇಷ್ಟಪಟ್ಟು ಮಾಡುವಂತಹ ಸ್ಪೆಷಲ್ ರೆಸಿಪಿ ಏನಂತ ನೋಡೋಣ ಬನ್ನಿ. ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿರ್ಬೋದು ಏನಂತ. ಯಾವ ಥರ ನಮ್ಮನೇಲಿ ಮಾಡೋದು ನೋಡೋಣ ಬನ್ನಿ. ರಾಗಿ ಹೊತ್ತು ಶಾವಿಗೆ ಅಂತಂದು ಇದಂತೂ ತುಂಬ ಹೆಲ್ದಿ, ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಯಾವ ಥರ ಮಾಡೋದು ನೋಡೋಣ ಬನ್ನಿ. ನಾನು ಮೊದಲಿಗೆ ಇಲ್ಲಿ ಮಿಕ್ಸಿ ಜಾರಿಗೆ ಹುರ್ಗಡ್ಲೆ ಹಾಕ್ಕೊತಾ ಇದ್ದೀನಿ. ನೀವು ಎಷ್ಟು ಶಾವಿಗೆ ಮಾಡಬೇಕು ಅಂತ ಕ್ವಾಂಟಿಟಿ ಡಿಸೈಡ್ ಮಾಡಿರ್ತೀರೋ ಅದಕ್ಕೆ ತಕ್ಕಂತೆ ಪೌಡ್ರ್ ಮಾಡ್ಕೋಬೇಕು ಸ್ವಲ್ಪ. ನಾನಿಲ್ಲಿ ಹುರ್ಗಡ್ಲೆ ಹಾಕಿದ್ದೀನಿ, ಒಂದು 4 ಏಲಕ್ಕಿ ಹಾಕಿದ್ದೀನಿ. ಇದು ಸಪ್ಪೆ ಬರುತ್ತಲ್ವ, ಅದಕ್ಕೆ ಒಂದು ಉಂಡೆ ಬೆಲ್ಲ ಹಾಕಿದ್ದೀನಿ. ನೋಡಿ, ಈ ಥರ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ಈ ಥರ ಸ್ವಲ್ಪ ನುಣ್ಣಗಿರಬೇಕು. ಇದು ಇನ್ನೂ ತರಿ ಬಂದಿದೆ, ಇನ್ನೂ ನುಣ್ಣಗೆ ಮಾಡಿಕೊಂಡು ಸಪ್ರೇಟ್ ಎತ್ತಿಟ್ಕೊಳ್ಳಿ. ಈಗ ಅದೇ ಜಾರಿಗೆ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ತುಂಬ ನುಣ್ಣಗೆ ರುಬ್ಕೋಬೇಕು, ಚೆನ್ನಾಗಿರುತ್ತೆ. ಈಗ ಬೆಲ್ಲ ಪಾಕ ಮಾಡ್ಕೊಳ್ಳೋಣ. ಇಲ್ಲೊಂದು KG ಬೆಲ್ಲ ಹಾಕಿದ್ದೀನಿ. ಇದು ನೀರು ಹಾಕಿ ಕಾಯಿಸೋಕ್ಕೆ ಸಪ್ರೇಟ್ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಶಾವಿಗೆಗೆ ಮುದ್ದೆ ಮಾಡ್ಕೋಬೇಕಲ್ವ, ಅದಕ್ಕೆ ಸಪ್ರೇಟು ಇಲ್ಲಿ ನೋಡಿ ನೀರು ಮಳ್ತಾ ಇದೆ. ಅದಕ್ಕೆ ನಾನಿಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಮತ್ತು ಮುದ್ದೆ ಗಂಟು ಬರಲ್ಲ ಅಂತ. ನೋಡಿ, ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ. ಅದು ಮುದ್ದೆ ಚೆನ್ನಾಗಿ ಬೇಯೋದ್ರಷ್ಟರಲ್ಲಿ ಈಗ ಆಗಲೇ ಬಿಸಿ ಇದು ಪಾಕ ತೆಗೆದಿಟ್ಕೊಂಡಿದ್ವಲ್ಲ ಬೆಲ್ಲ, ಅದು ಫಿಲ್ಟ್ರ್ ಮಾಡಿ ಸಪ್ರೇಟ್ ಇಟ್ಕೊಂಡಿದ್ದೀನಿ. ಅದಕ್ಕೆ ತೆಂಗಿನಕಾಯಿ ಮಿಕ್ಸಿಗೆ ಹಾಕಿದ್ವಲ್ಲ, ಅದು ಎರಡು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಬರುತ್ತೆ. ಇದು ಕಾಯಿ ಹಾಲು ಅಂತಾರೆ ನಮ್ಮ ಸೈಡಲ್ಲಿ, ನಮ್ಮ ಭಾಷೆಯಲ್ಲಿ ಕಾಯಿ ಹಾಲು ಅಂತೀವಿ ಇದನ್ನು. ನೀವು ಯಾವ ಥರ ಏನೇನು ಅಂತೀರೋ ಗೊತ್ತಿಲ್ಲ, ಅಂದರೆ ಒಂದೊಂದು ಸೈಡ್ ಒಂದೊಂದು ಥರ ಅಂತ ಇರ್ತಾರೆ. ನಮ್ಮ ಸೈಡು ಕಾಯಿ ಹಾಲು ಅಂತೀವಿ. ನೋಡಿ, ಮುದ್ದೆ ಚೆನ್ನಾಗಿ ಬೆಂದಿದೆ. ಈ ಥರ ಚೆನ್ನಾಗಿ ಕಟ್ಟಿಗೆಯಲ್ಲಿ ತೋಳಿಸ್ಕೋಬೇಕು. ಕಟ್ಟಿಗೆ ಅಂದರೆ ಮುದ್ದೆ ಕಟ್ಟಿಗೆ ಅಂತೀವಲ್ವ, ಅದು ಮುದ್ದೆ ಕೋಲು, ಮುದ್ದೆ ಕಡ್ಡಿ ಆ ಥರ ಅಂತೀವಲ್ಲ, ಚೆನ್ನಾಗಿ ಗಂಟಿಲ್ದೆ ಥರ ತೊಳಸ್ಕೋಬೇಕು ಚೆನ್ನಾಗಿ. ನೋಡಿ, ತೊಳಸ್ಕೊಂಡು ಮುದ್ದೆ ಸ್ವಲ್ಪ ಸ್ವಲ್ಪ ಆಗಿ ಈ ಥರ ಶಾವಿಗೆ ಒಳ್ಳಿಗೆ ಇಟ್ಬಿಟ್ಟು ಸ್ವಲ್ಪ ಸ್ವಲ್ಪ ಇಟ್ಟು ಈ ಥರ ಒತ್ತೋದು. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ಶಾವಿಗೆ ಅಂತೂ. ಇದು ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ. ತುಂಬ ಚಿಕ್ಕದಾಗಿ ಚೆನ್ನಾಗಿ ಬರ್ತಾಯಿದ್ದಾವೆ ಶಾವಿಗೆ. ನಮಗಂತೂ ತುಂಬ ಇಷ್ಟ. ನಾನು ಇದು ಯಾವಾಗಲೂ ಮಾಡ್ತಾನೇ ಇರ್ತೀನಿ. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿ, ಶಾವಿಗೆ ರೆಡಿ ಆಯಿತು. ಈ ಥರ ಮಾಡಿ ಎಲ್ಲ ಒಂದು ಪ್ಲೇಟಿಗೆ ತೆಗೆದಿಟ್ಕೊತೀನಿ ನಾನು. ತೆಗೆದಿಟ್ಕೊಂಡು ಲಾಸ್ಟಿಗೆ ಹಾಕ್ಕೊಂಡು ತಿನ್ನೋದು ಒಂದೇ ಇರೋದು. ನೋಡಿ, ಎಷ್ಟು ಚೆನ್ನಾಗಿದೆ, ಕಲರು ಚೆನ್ನಾಗಿದೆ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಹೆಲ್ದಿನೂ ಸಹ. ರಾಗಿ ಶಾವಿಗೆ, ಅಕ್ಕಿ ಶಾವಿಗೆನೂ ಮಾಡ್ತೀವಿ, ತಿನ್ನಬಾರ್ದು ಅಂತಂದಲ್ಲ, ಅದು ಮಾಡ್ತಾಯಿರ್ತೀವಿ. ಜಾಸ್ತಿ ಮಾಡೋದು ರಾಗಿ ಶಾವಿಗೆನೇ. ತುಂಬ ಚೆನ್ನಾಗಿರುತ್ತೆ. ನೋಡಿ, ಕಲ್ಸ್ಕೊಂಡು ತಿಂತಾಯಿದ್ರೆ ಅಂತೂ ಯಾವ ಥರ ಇರುತ್ತೆ. ವಾವ್, ತುಂಬ ರುಚಿಯಾಗಿದೆ. ನಿಮಗೂ ಇಷ್ಟ ಆದರೆ ನೀವು ಒಂದು ಸರಿ ತಿನ್ನಿ. ಯಾವ ಥರ ಇದೆ ಅಂತ ಕಾಮೆಂಟ್ ಹಾಕಿ.